ನಮಸ್ಕಾರ, ನಾನು ಪ್ರತೀಕ್ಷಾ ಎನ್ ಶೆಣೈ. ಇವರು ನನ್ನ ತಾಯಿ ಶ್ರೀಲಕ್ಷ್ಮಿ ಶೆಣೈ ಮತ್ತು ಇವರು ನನ್ನ ತಂದೆ ನರಸಿಂಹ ಶೆಣೈ. ನಾನು ಸೆಕೆಂಡ್ PUC ಕಾಮರ್ಸ್ SEBA ಕಾಂಬಿನೇಷನ್ ಅಲ್ಲಿ 594 ಸ್ಕೋರ್ ಮಾಡಿದ್ದೇನೆ. ಸ್ವಿಮ್ಮಿಂಗ್ ನಾನು ಫಸ್ಟ್ ಇದಕ್ಕೆ SGFIಗೆ ಸೆಲೆಕ್ಟ್ ಆಗಿದೆ. SGFI ನ್ಯಾಷನಲ್ಸ್, ಅದು ಡೆಲ್ಲಿಯಲ್ಲಿ ನಡೆದಿತ್ತು. ಅದರಲ್ಲಿ 50 ಬ್ರೆಸ್ಟ್ ಸ್ಟ್ರೋಕ್ ಅಲ್ಲಿ ಬ್ರಾನ್ಸ್ ಮೆಡಲ್ ಬಂದಿದೆ. ಮತ್ತೆ ಇದು ಖೇಲೋ ಇಂಡಿಯಾ ಯೂತ್ ಗೇಮ್ಸಿಗೆ ಹೋಗಿ ಸೆಲೆಕ್ಟ್ ಆಗಿದ್ದೆ. ಅದರಲ್ಲಿ ನಾನು 7th ಪೊಸಿಷನ್ ಸೆಕ್ಯೂರ್ ಮಾಡಿದ್ದೆ. ಮತ್ತೆ ಖೇಲೋ ಇಂಡಿಯಾ ವಿಮೆನ್ ಸೀರೀಸ್ ಅಂತ ಅಸ್ಮಿತಾ ಅಂತ ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಸ್ಪೋರ್ಟ್ಸ್ ಅಥಾರಿಟಿ ಸೇರಿ ಒಂದು ಕಾಂಪಿಟಿಷನ್ ನಡೆಸಿತ್ತು ತ್ರಿಶೂರಲ್ಲಿ. ಸೊ ಅದರಲ್ಲಿ 3 ಸಿಲ್ವರ್ ಸಿಕ್ಕಿತ್ತು. ಮತ್ತೆ ಅದಕ್ಕೆ ಸೆಲೆಕ್ಷನ್ಸ್ ಆಗಿ ನಾಳ್ದು ಅಹಮದಾಬಾದ್ ಅಲ್ಲಿ ನಡೆದಿರೋಕ್ಕೆ ಸೆಲೆಕ್ಟ್ ಆಗಿದ್ದೇನೆ ಹೋಗ್ಲಿಕ್ಕೆ. ಸೊ ನಮ್ಮ ಅಮ್ಮಿಕದ ಟೀಚರ್ಸ್ ತುಂಬಾ ಒಳ್ಳೆ ಇದ್ದಾರೆ, ಮತ್ತೆ ಸಪೋರ್ಟ್ ತುಂಬಾ ಜಾಸ್ತಿ ಕೊಡ್ತಾರೆ. ಸೊ ನಾನು ಆಲ್ಮೋಸ್ಟ್ 2 ತಿಂಗಳು ರಜೆ ಹಾಕಿದ್ದೆ, ಲೈಕ್ ಎಲ್ಲ ಕಲೆಕ್ಟಿವ್ ಆಗಿ 2 ತಿಂಗಳು ಸುಮಾರಷ್ಟು ರಜೆ ಹಾಕಿದ್ದೆ. ಸೊ ನಂಗೆ ಕ್ಲಾಸ್ ರೂಮ್ ಅಲ್ಲೇ ಮಾಡಿದ್ದು ಆಲ್ಮೋಸ್ಟ್ ತುಂಬಾ ಸಾಕಾಯ್ತು. ನಾನು ಜಾಸ್ತಿ 10 ಗಂಟೆ ಎಲ್ಲ ಓದ್ತಿರ್ಲಿಲ್ಲ. ಎಕ್ಸಾಮ್ ಇನ್ ಮುಂಚಿನ ದಿವಸ ಬುಕ್ ತಗೊಂಡು ಕುತ್ಕೊಳ್ಳೋದು, ಇಲ್ಲ ಲೈಕ್ ಹಾಗೆ ಜಾಸ್ತಿ ಅಂತ ಎಲ್ಲರಿಗಿಂತ ಅಷ್ಟು ತುಂಬಾ ಜಾಸ್ತಿ ಅಂತ ಓದ್ತಿರ್ಲಿಲ್ಲ. ಇಲ್ಲಿ ಕಾಲೇಜಿನವರದೇ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಮತ್ತೆ ಕಾಲೇಜ್ ಟೀಚರ್ಸ್ ಟೀಚಿಂಗ್ ಅಮೇಸಿಂಗ್. ಕಾಮರ್ಸ್ ನನಗೆ ಗೊತ್ತಿರೋ ಪ್ರಕಾರ ಕಾಮರ್ಸ್ ಮತ್ತೆ ಲ್ಯಾಂಗ್ವೇಜ್ ಸಹ ಒಳ್ಳೆ ಕಲಿಸ್ತಾರೆ ಇಲ್ಲಿ. ನಂಗೆ ಕಾಲೇಜ್ ಇರುವಾಗ ಬೆಳಗ್ಗೆ 6 ಸ್ಟಾರ್ಟ್ ಆದ ಸ್ವಿಮ್ಮಿಂಗ್ ನಂಗೆ ಆಲ್ಮೋಸ್ಟ್ ಲೈಕ್ 8:30 ವರೆಗೆ ಇರ್ತಿತ್ತು. ಮನೆಗೆ ಬರುವಾಗ 9 ಆಗ್ತಿತ್ತು. ಸೊ ಇಲ್ಲಿದ್ದು ಪ್ರಿನ್ಸಿಪಲ್ ಸಪೋರ್ಟ್ ಮಾಡಿದ್ದಾರೆ, ತೊಂದ್ರೆ ಇಲ್ಲ, ನೀನ್ ಲೇಟ್ ಬಾ, ತೊಂದ್ರೆ ಇಲ್ಲ, ನಾನು ನಿಮ್ಗೆ ಅಟೆಂಡೆನ್ಸ್ ಕೊಡ್ತೇನೆ, ಹಾಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಸಂಜೆ ನಮ್ಗೆ ಆಲ್ಮೋಸ್ಟ್ 5ಗೆ ಸ್ಟಾರ್ಟ್ ಆದದ್ದು ಒಂದು ಆಲ್ಮೋಸ್ಟ್ 7:30 8 ತನಕ ಹೋಗ್ತಿತ್ತು. ಮತ್ತೆ ಆಲ್ಮೋಸ್ಟ್ ಮಂಗಳೂರಿಗೆಲ್ಲ ಹೋಗ್ತಿದ್ವಿ, ಲೈಕ್ ಸಂಡೇಸ್ ವೆನ್ಸ್ಡೇಸ್ ಎಲ್ಲ ಮಂಗಳೂರಿಗೆ ಹೋಗ್ತಿದ್ವಿ. ಕಾಂಪಿಟೇಷನ್ ಹತ್ರ ಬಂದ ತಕ್ಷಣ ನಾವು ಮಂಗಳೂರಿಗೆಲ್ಲ ಹೋಗಿ ಲಾಂಗ್ ಕೋರ್ಸ್ ಪ್ರಾಕ್ಟೀಸ್ ಅಂತ ಮಾಡ್ತಿದ್ವಿ. ಸೊ ಅದಕ್ಕೆ ಸಹ ನಂಗೆ ಬೇಗ ಬಿಡ್ಲಿಕ್ಕೆ ಎಲ್ಲ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ ನಮ್ಮ ಕಾಲೇಜ್ನವರು. ಸೊ ನೆಕ್ಸ್ಟ್ ನಾನು BCom BCom ಮತ್ತೆ ಅದರೊಟ್ಟಿಗೆ ಪ್ರೊಫೆಷನಲ್ ಕೋರ್ಸ್ ಸಹ ಮಾಡ್ಬೇಕಂತಿದ್ದೇನೆ. CFA ಅಂತ ಫೈನಾನ್ಸ್ ಫೀಲ್ಡಿಗೆ ಹೋಗ್ಬೇಕಂತಿದ್ದೇನೆ. ಸ್ವಿಮ್ಮಿಂಗ್ ಅಲ್ಲಿ ಕೋಚಸ್ ಒಳ್ಳೆ ಇದ್ದಾರೆ. ಸೊ ನಮ್ಗೆ ಅಲ್ಲಿ ಎಂತ ಒಂದು ಸ್ವಿಮ್ಮಿಂಗ್ ಹೋದ್ರೆ ಮೈಂಡ್ ರಿಲ್ಯಾಕ್ಸ್ ಆಗ್ತದೆ, ಫ್ರೆಶ್ ಆಗ್ತದೆ. ಮತ್ತೆ ಜಾಸ್ತಿ ಸ್ಪೋರ್ಟ್ಸ್ ಅಲ್ಲಿ ಇದ್ದವರದ್ದು ಮೈಂಡ್ ಆಲ್ವೇಸ್ ಆಕ್ಟಿವ್ ಇರ್ತದೆ. ಸೊ ಆಗ ನಿಮ್ಗೆ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗ್ತದೆ. ಸೊ ಅದು ತುಂಬಾ ಹೆಲ್ಪ್ ಮಾಡಿದೆ ನನಗೆ ಸ್ವಿಮ್ಮಿಂಗ್. ನನ್ನ ಹೆಸರು ಶಾರ್ವರಿ. ನನ್ನ ತಂದೆ ರವೀಂದ್ರನಾಥ್ MG ಅಂತ, ತಾಯಿ ಸುಗುಣ A, ನನ್ನ ಮನೆ ಬೆಳ್ಳಾರೆ. ರ್ಯಾಂಕ್ ಎಕ್ಸ್ಪೆಕ್ಟೇಷನ್ ಅಂದರೆ ಎಕ್ಸಾಮ್ ಈಸಿ ಇತ್ತು, ಆದರೂ ವ್ಯಾಲ್ಯೂಯೇಷನ್ ಮೇಲೆ ಡಿಪೆಂಡ್ ಆಗ್ತದೆ ಅಂತ ಅಷ್ಟೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕಾಲೇಜ್ಗೆ ಫಸ್ಟ್ ಬರ್ತೇನೆ ಅಂತ ಏನು ಅಂದ್ಕೊಂಡಿರಲಿಲ್ಲ. ಖುಷಿ ಆಗ್ತದೆ ಅಂದರೆ ನನಗೆ ತಂದೆ ಇಲ್ಲ, ಅಮ್ಮನಿಗೆ ತುಂಬ ಪ್ರೌಡ್ ಫೀಲ್ ಆಗ್ತಾ ಉಂಟು ಈಗ. ಅಂದರೆ ಫುಲ್ ಕಂಟಿನ್ಯೂಸ್ ನಿನ್ನೆ ರಿಸಲ್ಟ್ ಬಂದಾಗಿಂದ ರಾತ್ರಿ ಮಲಗೋ ತನಕ ಫುಲ್ ಕಾಲ್ಸೇ ಬರ್ತಾ ಇತ್ತು. ಒಂದು ಕಾಲಲ್ಲಿ ಮಾತಾಡ್ತಿರೋವಾಗಲೇ ತುಂಬ ಕಾಲ್ಸ್ ಬರ್ತಾ ಇತ್ತು. ಮತ್ತು ತುಂಬ ಅಂದರೆ ಸ್ಟೇಟಸ್ ಹಾಕಿದ್ದು ನ್ಯೂಸ್ ಎಲ್ಲ ನೋಡಿ ಎಲ್ಲೆಲ್ಲಿಂದಲೋ ಪರಿಚಯ ಇಲ್ಲದವರು ಕೂಡ ವಿಶಸ್ ಕಳಿಸ್ತಾ ಇದ್ರು, ದೊಡ್ಡಮ್ಮನಿಗೆ ಅಮ್ಮನಿಗೆ ಎಲ್ಲ. ಹಾಗೆ ತುಂಬ ಖುಷಿ ಆಗ್ತದೆ. ಅಮ್ಮನಿಗೆ ಈ ರಿಸಲ್ಟಿಂದಾಗಿ ತುಂಬ ಖುಷಿ ಆಗಿದೆ, ಅದಕ್ಕೆ ನನಗೂ ತುಂಬ ಸಂತೋಷ ಆಗ್ತದೆ. ಓದಲಿಕ್ಕೆ ನಾನು ನೀಟ್ ಆಸ್ಪಿರೆಂಟ್, ಹಾಗೆ ಬೋರ್ಡ್ ಎಕ್ಸಾಮಿಗೆ ಅಂತ ಅಷ್ಟು ಅಂದರೆ ಕ್ಲಾಸಸ್ ಚೆನ್ನಾಗಿ ಕೇಳಿಸ್ಕೊಳ್ತಿದ್ದೆ. ಮತ್ತು ಲಾಸ್ಟ್ ಎಕ್ಸಾಮಿಗೆ ಆಗುವಾಗ ಪ್ರಿಪೇರ್ ಮಾಡಿದ್ದೆ. ನೋಟ್ಸ್ ರೆಫರೆನ್ಸ್ ಬರೆದು 2 ಮಿಕ್ಸ್ಡ್ ಆಗಿ, ಅಂದರೆ ಫುಲ್ ಬರೆಯೋದು ಅಂತ ಹಾಗೇನಿಲ್ಲ, ಮಾಡ್ತಾ ಇದ್ದೆ. ಎಕ್ಸಾಮಿಗೆ ಆಗುವಾಗ ನಿಲ್ಲಿಸಿದ್ದೆ. ಅದು ಲೆಕ್ಚರರ್ಸ್ ಸಬ್ಜೆಕ್ಟ್ಸನ್ನು ಲೆಕ್ಚರರ್ಸ್ ತುಂಬ ಈಸಿ ಮಾಡಿ ಕೊಡ್ತಾ ಇದ್ರು. ಅಂದರೆ ಕ್ಲಾಸ್ ಕೇಳಿದ್ರೆ ಫುಲ್ ಕ್ಲಿಯರ್ ಆಗ್ತಾ ಇತ್ತು. ಮತ್ತು ಮನೆಗೆ ಡೈಲಿ ರಿವೈಸ್ ಮಾಡೋದು ಇಲ್ಲದಿದ್ರು ಎಕ್ಸಾಮಿಗೆ ಆಗುವಾಗ ಅದು ಕ್ಲಾಸಲ್ಲಿ ಕೇಳಿದ್ದು ಕ್ಲಿಯರ್ ಆಗಿದ್ದರಿಂದ ಒಮ್ಮೆ ನೋಟ್ಸ್ ಓದಿದ್ರು ಸಾರ್ಥ ಆಗ್ತಾ ಇತ್ತು ಚೆನ್ನಾಗಿ. JEE ಮೇನ್ಸ್ 2 ಸೆಷನ್ ಬರೆದೆ. ಈಗ CET ಮತ್ತು ನೀಟಿಗೆ ಪ್ರಿಪೇರ್ ಆಗ್ತಿದ್ದೆ. ಮೇಯ್ನಾಗಿ ನೀಟಿಗೆ ಕಾನ್ಸಂಟ್ರೇಟ್ ಮಾಡಿ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ಅದಕ್ಕೆ ಹೋಗುವಂತಿದ್ದೆ ನಾನು. ಒಬ್ರೊಬ್ಬರ IQ ಲೆವೆಲ್ ಅಥವಾ ಅವರು ಕ್ಲಾಸ್ ಕೇಳಿದಾಗ ಅವರಿಗೆ ಅರ್ಥ ಆಗೋ ಲೆವೆಲ್ ತುಂಬ ಡಿಫ್ರೆಂಟ್ ಇರ್ತದೆ. ಸೊ ಅದರ ಬೇಸಿಸ್ ಮೇಲೆ, ಅಂದರೆ ಕ್ಲಾಸಲ್ಲಿ ಕೇಳಿದ್ರೆ ಅರ್ಥ ಆದರೆ ಮನೇಲಿ ಹೋಗಿ ಸ್ವಲ್ಪ ಓದಿದ್ರೆ ಸಾಕು. ಬಟ್ ನಮ್ಮ ಬ್ಯಾಕ್ಲಾಗ್ಸ್ ಇವಾಗ ಒಂದೊಂದು ಕ್ಲಾಸಲ್ಲಿ ಟೆಸ್ಟ್ ಎಲ್ಲ ಆಗ್ತಾ ಇರುವಾಗ ನಮ್ಮ ಬ್ಯಾಕ್ಲಾಗ್ಸ್ ಯಾವುದು ಅಂತ ಗೊತ್ತಾಗ್ತದಲ್ಲ, ಅದರ ಮೇಲೆ ಜಾಸ್ತಿ ವರ್ಕ್ ಮಾಡಿ ನಮಗೆ ಮಾರ್ಕ್ಸ್ ಸಿಕ್ಕಿದ ಕಾನ್ಸೆಪ್ಟ್ಸ್ ಅಂದರೆ ನಮಗೆ ಅದು ಗೊತ್ತಿರ್ತದೆ ಅಂತ ಅರ್ಥ. ಮತ್ತು ಏನಾದರೂ ಬ್ಯಾಕ್ಲಾಗ್ಸ್ ಇದ್ದರೆ
ಆಮೇಲೆ ಅದನ್ನು ಡಿಟೇಲ್ ಆಗಿ ಸ್ಟಡಿ ಮಾಡಿ ಅದು ಅರ್ಥ ಆಗೋ ತನಕ ಸ್ಟಡಿ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಅದನ್ನು ಇಂಪ್ರೂವ್ ಮಾಡ್ಬೋದು. ಏನಾದ್ರೂ ಹೊಸದಾಗಿ ಕಾನ್ಸೆಪ್ಟ್ ಏನಾದ್ರೂ ಬಾಕಿ ಇದ್ರೆ ಮತ್ತೆ ಹಾಗೆ ಗೊತ್ತಿಲ್ಲದನ್ನು ಜಾಸ್ತಿ ಕಲ್ತ್ಕೊಂಡು ಹೋದ್ರೆ ಇಂಪ್ರೂವ್ ಮಾಡ್ಬೋದು. ಕಾಲೇಜ್ ಮ್ಯಾನೇಜ್ಮೆಂಟ್ ಒಳ್ಳೆ ಸಪೋರ್ಟ್ ಮಾಡಿದೆ. ಪ್ರತಿ ಸಲ ಇದು ಸ್ಟೂಡೆಂಟ್ಸ್ ಮೀಟಿಂಗ್ ಮಾಡ್ತಾ ಇದ್ರು ನಮ್ಮ ಕರೆಸ್ಪಾಂಡೆಂಟ್ ಅವರು. ಪ್ರತಿ ಸಲ ನಿಮ್ಗೆ ಏನೇ ಬೇಕಿದ್ರು ನಾವು ಫೆಸಿಲಿಟೀಸ್ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರು. ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ರು. ಮತ್ತೆ ಲೆಕ್ಚರರ್ಸ್ ಕೂಡ ತುಂಬಾ ಒಳ್ಳೆ ಪಾಠ ಮಾಡ್ತಾರೆ. ಏನೇ ಡೌಟ್ಸ್ ಕೇಳಿದ್ರು ಅವರ ಕ್ಲಾಸ್ ಟೈಮ್ಸ್ ಅಲ್ಲದೆ ಫ್ರೀ ಟೈಮ್ ಇದ್ದಾಗ ಕರೆಕ್ಟ್ ಆಗಿ ಹೇಳ್ಕೊಡ್ತಾ ಇದ್ರು. ಅಂಬಿಕಾದ ಬಗ್ಗೆ ಒಪಿನಿಯನ್, ನಂಗೆ ಇಲ್ಲಿ ಬಂದು ಐ ಫೀಲ್ ಅಂದ್ರೆ ಈಗ ರಿಗ್ರೆಟ್ ಏನು ಅಂದ್ರೆ ಎಲ್ಲರೂ ಯೂಶಲಿ PUC ಗೆ ಹಾಸ್ಟೆಲ್ಗೆ ಹೋಗ್ತಾರಲ್ಲ. ನಾನು ಡೇ ಸ್ಕಾಲರ್ ಅಂದ್ರೆ ನಾನು ಅಮ್ಮ ಮನೇಲಿರೋದು. ನಾನು ಡೇ ಸ್ಕಾಲರ್ ಆಗಿ ಅಂದ್ರೆ ದೂರ ಹೋದ್ರೆ ಮಾತ್ರ ಒಳ್ಳೇದು ಅಂತ ಅಲ್ಲ. ಈ ಕಾಲೇಜ್ ಕೂಡ ಒಳ್ಳೆ ಕ್ವಾಲಿಟಿ ಇದೆ, ಲೆಕ್ಚರರ್ಸ್ ಕೂಡ ಒಳ್ಳೇದಿದ್ದಾರೆ, ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯ ನೆಲ್ಲಿಕಟ್ಟೆ ಹಾಗೂ ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯ ಬಪ್ಪಳಿಗೆ ಎರಡೂ ವಿದ್ಯಾಸಂಸ್ಥೆಗಳು ಕೂಡ ಈ ಶೈಕ್ಷಣಿಕ ವರ್ಷದಲ್ಲಿ 100% ಫಲಿತಾಂಶವನ್ನ ತಂದಿರೋದು ನಮಗೆ ಅತ್ಯಂತ ಖುಷಿಯನ್ನ ಕೊಟ್ಟಂತ ವಿಷಯ. ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯ ನೆಲ್ಲಿಕಟ್ಟೆ ಇಲ್ಲಿಯ ಸ್ಟೂಡೆಂಟ್ 597 ಅಂಕಗಳನ್ನು ಪಡೆದುಕೊಂಡು ಶಾರ್ವರಿ RS ಅನ್ನು ಹುಡುಗಿ ಕರ್ನಾಟಕ ರಾಜ್ಯಕ್ಕೆ 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. ಅದೇ ರೀತಿ 590ಕ್ಕಿಂತ ಹೆಚ್ಚು 7 ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. 580ಕ್ಕಿಂತ ಹೆಚ್ಚು 33 ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. ಅದೇ ರೀತಿ 570 ಮತ್ತು 580 ಮಧ್ಯೆ ಸುಮಾರು 32 ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯಗಳ ಎರಡರಲ್ಲೂ ಸೇರಿ 325ಕ್ಕಿಂತಲೂ ಅಧಿಕ ಡಿಸ್ಟಿಂಕ್ಷನ್ ಅನ್ನ ಪಡೆದುಕೊಂಡಿರೋದು ನಮಗೆ ಅತ್ಯಂತ ಹೆಮ್ಮೆಯ ಸಂಗತಿ. ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯ ಬಪ್ಪಳಿಗೆಯಲ್ಲಿ 594 ಅಂಕಗಳನ್ನು ಪಡೆದುಕೊಂಡು ಗಗನ್ KR ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಾನೆ. ಈ ಎರಡೂ ವಿದ್ಯಾಸಂಸ್ಥೆಗಳಲ್ಲಿ 100% ಫಲಿತಾಂಶವನ್ನ ಬಂದಿರೋದು ನಮಗೆ ತುಂಬಾ ಖುಷಿ ಕೊಟ್ಟಿದೆ. ಅದೇ ರೀತಿ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಲ್ಲಿ 6 ಜನ ವಿದ್ಯಾರ್ಥಿಗಳು ಮಾತ್ರ ಡಿಸ್ಟಿಂಕ್ಷನ್ ಅನ್ನ ಪಡೆಯದೇ ಇರುವುದು, ಉಳಿದಂತ ಎಲ್ಲ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅನ್ನ ಪಡೆದುಕೊಂಡಿರೋದು ಇನ್ನೊಂದು ಖುಷಿಯ ವಿಚಾರ. ಹಾಗೆ ಪ್ರತೀಕ್ಷಾ ಶೆಣೆಯನ್ನು ಹುಡುಗಿ 594 ಅಂಕಗಳನ್ನು ಪಡೆದುಕೊಂಡು ನಮ್ಮ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಾಳೆ. ಇವಳ ವಿಶೇಷತೆ ಏನಂತಂದ್ರೆ ಕ್ರೀಡೆಯಲ್ಲಿ ಕೂಡ SGFI ಹಂತದಲ್ಲಿ ನಮ್ಮ ಕಾಲೇಜನ್ನ ಪ್ರತಿನಿಧಿಸಿ ಪದಕವನ್ನು ಖೇಲೋ ಇಂಡಿಯಾಕ್ಕೆ ಭಾಗವಹಿಸಿದಂತ ವಿದ್ಯಾರ್ಥಿನಿಗಳು. ಓದು ಮತ್ತು ಕ್ರೀಡೆ ಎರಡರಲ್ಲೂ ಕೂಡ ಅತ್ಯುತ್ತಮವಾದಂತ ಸಾಧನೆಯನ್ನ ಮಾಡಿದಂತ ಹುಡುಗಿ ಪ್ರತೀಕ್ಷಾ ಶೆಣೈ. ಪ್ರತಿ ವರ್ಷದಂತೆ ಕಳೆದ ಹಲವಾರು ವರ್ಷಗಳಿಂದ ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯ ನೆಲ್ಲಿಕಟ್ಟೆ ಹಾಗೂ ಬಪ್ಪಳಿಗೆ ಎರಡಕ್ಕೂ ಕೂಡ 100% ಫಲಿತಾಂಶ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಬರುವಂತದ್ದು ನಮಗೆ ಖುಷಿಯನ್ನ ತಂದಿರ್ತದೆ. ಅದೇ ರೀತಿ ಬೋರ್ಡ್ ಎಕ್ಸಾಮಿನೇಷನ್ ನ ರೀತಿಯಲ್ಲಿ ಕೂಡ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕೂಡ ಪುತ್ತೂರು ತಾಲೂಕಿನಲ್ಲಿ ಅತ್ಯುತ್ತಮವಾದ ಫಲಿತಾಂಶವನ್ನು ಪಡಿತಾ ಇರುವಂತಹ ಸಂಸ್ಥೆ ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯಗಳು. CET ಇರ್ಬೋದು, ನೀಟ್ ಇರ್ಬೋದು, JEE ಇರ್ಬೋದು, ಇದೆಲ್ಲದರಲ್ಲೂ ಕೂಡ ಒಂದು ಅತ್ಯುತ್ತಮವಾದ ಫಲಿತಾಂಶವನ್ನು ಪಡಿತಾ ಇರುವಂತದ್ದು ನಮ್ಮ ಕ್ವಾಲಿಟಿಗೆ ಹಿಡಿದಂತ ಕೈಗನ್ನಡಿಯಾಗಿದೆ.